ಕೋಚಿಂಗ್ ಸೆಂಟರ್ಸ್ ಅದು ಎಕ್ಸ್ಪ್ಲಾಯ್ಟೇಷನ್ನೇ ಆಗೋಗಿದೆ ಅಂತ ಅನ್ಸುತ್ತೆ ಇತ್ತೀಚಿನ ದಿನಗಳಲ್ಲಿ. ಆದರೆ ಕಿರಣ್ ಅವರೇ, ಫ್ರ್ಯಾಂಕ್ಲಿ ಹೇಳಿ, ಕೋಚಿಂಗ್ ಸೆಂಟರ್ಸ್ನಿಂದ ಲಾಭ ಇದೆಯಾ ಅಥವಾ ಸುಮ್ಮನೆ ಇದು ಒಂದು ಹೈಪಾ, ಯೂಸ್ ಆಗುತ್ತಾ? ಸಿ ಮ್ಯಾಮ್, ಕೋಚಿಂಗಿಂದ ಎಸ್, ಯು ವಿಲ್ ಗೆಟ್ ಒನ್ ಬ್ಲೂ ಪ್ರಿಂಟ್, ಒಂದು ಪಾತ್ವೇ ಸಿಗುತ್ತೆ. ಬಿಕಾಸ್ UPSC ಸಿಲೆಬಸ್ ತುಂಬ ವೈಡ್ ಇದೆ, ಓಪನ್ ಎಂಡೆಡ್ ಇದೆ. ಸ್ಟಾರ್ಟಿಂಗ್ ಒಬ್ಬ ಸೆಲ್ಫ್ ಪ್ರಿಪೇರ್ ಮಾಡುವಾಗ ಆಸ್ಪಿರೆಂಟ್ಗೆ ಏನೂ ಅರ್ಥ ಆಗಲ್ಲ, ಇದೊಂಥರ ಓಪನ್ ಓಷನ್ ಥರ. ಸೊ ಡೆಫಿನೆಟ್ಲಿ ಅಲ್ಲಿ ಕೋಚಿಂಗ್ ರೋಲ್ ಇದೆ. ಬಟ್ ಅಲ್ಟಿಮೇಟ್ಲಿ ಐ ವಿಲ್ ಸೇ, ಒಂದು ಕ್ಯಾಂಡಿಡೇಟ್ನ ಸಕ್ಸಸ್ಸಲ್ಲಿ ಕೋಚಿಂಗ್ದು ರೋಲ್ ಮ್ಯಾಕ್ಸಿಮಮ್ ಈಸ್ 10% or 15% ಅಷ್ಟೇ. ರೆಸ್ಟ್ ಆಲ್ ಈಸ್ ಕ್ಯಾಂಡಿಡೇಟ್ಸ್ ಕಮಿಟ್ಮೆಂಟ್, ಅವನ್ ಓನ್ ಹಾರ್ಡ್ ವರ್ಕ್, ಕಮಿಟ್ಮೆಂಟ್, ಡೆಡಿಕೇಶನ್, ಕಂಪ್ಲೀಟ್ ಹಾರ್ಡ್ ವರ್ಕ್. ಇಟ್ ಈಸ್ ಓನ್ಲಿ ಕ್ಯಾಂಡಿಡೇಟ್ಸ್ ಓನ್ ಇಂಡಿವಿಜುವಲ್ ಎಫರ್ಟ್ಸ್. ರೆಸ್ಟ್ ಆಲ್ ಒಬ್ಬ ಕೋಚಿಂಗ್ ಹೋದವರೆಲ್ಲ ಕೋಚಿಂಗ್ ಹೋದ ತಕ್ಷಣ ನಾನು ಪಾಸ್ ಆಗ್ತೀನಿ, IAS ಆಗ್ಬಿಡ್ತೀನಿ, ಐ ಡೋಂಟ್ ಬಿಲೀವ್ ಇನ್ ದಟ್. ಆ್ಯಂಡ್ ಎಸ್ಪೆಷಲಿ ಎಸ್, ಒಂಥರ ಏನಾಗುತ್ತೆ, ಯೂಶ್ವಲಿ ರೂರಲ್ ಸೆಟಪ್ಪಿಂದ ಅಲ್ಲಿ ಹೋದಾಗ ಇಷ್ಟು ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಇದ್ದಾವೆ ಅಲ್ಲಿ, ಒಂಥರ ಮಾರ್ಕೆಟಿಂಗ್ ಗಿಮಿಕ್ಸ್ ಈ ಥರ ಇದೆ ಅಂದರೆ ಯು ವಿಲ್ ಬಿ ಅಟ್ರಾಕ್ಟೆಡ್ ಟು ಮೇ ಬಿ ಒಂದು ಆ ಕ್ವಾಲಿಟಿ ಎಜುಕೇಷನ್ ಇರಲ್ಲ. ಸೊ ಇಟ್ ಈಸ್, ಐ ಫೀಲ್ ಏನಂತಾರೆ, ಕೋಚಿಂಗಿಂದ ಪಾಸ್ ಆಗ್ತಾರೆ, ರ್ಯಾಂಕ್ ಬರುತ್ತೆ ಅನ್ನೋದು ತಪ್ಪು ಕಲ್ಪನೆ ಮ್ಯಾಮ್. ಇಟ್ ಈಸ್ ಅಲ್ಟಿಮೇಟ್ಲಿ ಇಂಡಿವಿಜುವಲ್ಸ್ ಓನ್ ಹಾರ್ಡ್ ವರ್ಕ್. ವಾಟ್ ಇಫ್ ಒಂದು ಗೌರ್ಮೆಂಟ್, ಒಂದು ಸರ್ಕಾರ ಈ ರೀತಿ ರಾಷ್ಟ್ರೀಯ UPSC ಪರೀಕ್ಷೆಗಳಿಗೆ ತನ್ನ ರಾಜ್ಯದ ವಿದ್ಯಾರ್ಥಿಗಳನ್ನು ಟ್ರೈನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು, ಅಥವಾ ಅದಕ್ಕೊಂದು ವ್ಯವಸ್ಥೆ ಮಾಡಿದ್ರೆ, ಹೌ ಸಪೋರ್ಟಿವ್? ಅಂಥದ್ದು ಯಾವುದಾದ್ರೂ ರಾಜ್ಯದಲ್ಲಿ ಆಗ್ತಾ ಇದೆಯಾ? ಅಂದರೆ ಈಗ ಕರ್ನಾಟಕದಲ್ಲಿ ಬರೀ ಫಿನಾನ್ಷಿಯಲ್ ಸಪೋರ್ಟ್ ಅಲ್ಲ. ಎಸ್, ಕರ್ನಾಟಕದಲ್ಲಿ ಫೈನಾನ್ಷಿಯಲ್ ಸಪೋರ್ಟ್ಗೆ ಲಿಮಿಟ್ ಆಗಿದೆ. ಆ್ಯಂಡ್ ಸ್ವಲ್ಪ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಜೊತೆ ಟೈಅಪ್ಪು ಮಾಡಿರ್ತಾರೆ. ದಟ್ ಈಸ್ ಒನ್ ಗುಡ್ ವೇ. ಎಸ್ಪೆಷಲಿ ಸೋಷಿಯಲ್, ಈ ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್ ಅವರು ಭಾಳಷ್ಟು ಆ ಥರ ಪ್ರೋಗ್ರಾಮ್ಸ್ ಮಾಡಿದ್ದಾರೆ. ಎಸ್, ಇಟ್ ಈಸ್ ಅಪ್ರಿಷಿಯೇಬಲ್, ಇಟ್ ಈಸ್ ಡೂಯಿಂಗ್ ವೆಲ್ ಆಲ್ಸೋ. ಬಟ್ ಈ ಥರ ಈವನ್ ನಾರ್ತಲ್ಲಿ ಭಾಳಷ್ಟು ಇನ್ನೂ ಒಳ್ಳೆ ಪ್ರೋಗ್ರಾಮ್ಸ್ ಇದ್ದಾವೆ, ವೇರ್ ಗೌರ್ಮೆಂಟ್ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ಸ್ನ ಕ್ರಿಯೇಟ್ ಮಾಡಿ. ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ಸ್, ಸೊ ಅಲ್ಲಿ ಭಾಳಷ್ಟು ಹೆಲ್ಪ್ ಸಿಗುತ್ತೆ. ಬಿಕಾಸ್ ಡೆಲ್ಲಿನಲ್ಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್. ಒಂದು 1 BHK ಅಥವಾ ಒಂದು ರೂಮ್ಗೆ ಅಲ್ಲಿ 20-25 ಸಾವಿರ ಪ್ಲಸ್ ಮೆಸ್ ಫೀಸ್, ಭಾಳ ಕಾಸ್ಟ್ಲಿ ಆಗುತ್ತೆ. ಸೊ ಈ ಥರ ಗೌರ್ಮೆಂಟಿಂದ ಸಪೋರ್ಟ್ ಸಿಕ್ಕರೆ ಭಾಳಷ್ಟು ಹೆಲ್ಪ್ ಆಗುತ್ತೆ. ಆ್ಯಂಡ್ ಎಸ್, ನಾವು ಐ ಥಿಂಕ್ ಒಂದು ಸ್ಟೇಟ್ ಲೆವೆಲ್ ಗೌರ್ಮೆಂಟಿಂದ, ಕರ್ನಾಟಕದಿಂದನೇ ವಿ ಕ್ಯಾನ್ ಡೆವಲಪ್ ಸಚ್ ಮಾಡೆಲ್, ರೆಸಿಡೆನ್ಷಿಯಲ್ ಇನ್ ಹೌಸ್ ಕೋಚಿಂಗ್, ಒಳ್ಳೆ ಫ್ಯಾಕಲ್ಟಿನ ತಂದು ವಿ ಕ್ಯಾನ್ ಡೂ ಇಟ್ ಎಸ್ ಎಟ್ ದಿ ಗೌರ್ಮೆಂಟ್ ಲೆವೆಲ್ ಆಲ್ಸೋ, ಆರ್ ಟೈ ಅಪ್ ವಿತ್ ಸರ್ಟನ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ಕೊಲಾಬ್ರೇಷನಲ್ಲೂ ಮಾಡ್ಬೋದು. ಫ್ರೀ ಆಫ್ ಕಾಸ್ಟಲ್ಲಿ ಈ ರೀತಿಯ ಕೋಚಿಂಗ್ಸು ಕರ್ನಾಟಕದ ಮಟ್ಟದಲ್ಲಿ ಎಷ್ಟು ಪರ್ಸೆಂಟ್ನಲ್ಲಿ ಅವೈಲಬಲ್ ಇದೆ? ಐ ಆಮ್ ನಾಟ್ ಅವೇರ್ ಆಫ್ ದ ಎಕ್ಸಾಕ್ಟ್ ಡೇಟಾ, ಬಟ್ ಎಸ್ ಮ್ಯಾಮ್, ಅದು ನಡೀತಾ ಇದೆ. ಫ್ರೀ ಕೋಚಿಂಗ್ ಪ್ರತಿ ವರ್ಷ ಸ್ಕಾಲರ್ಶಿಪ್ ಮಾಡುತ್ತೆ, ಪ್ರಿಲಿಮ್ಸ್ಗೆ ಒಂದು ಸ್ಕಾಲರ್ಶಿಪ್ ಕ್ರಿಯೇಟ್ ಮಾಡಿ ಮತ್ತು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಜೊತೆ ಟೈಪ್ ಮಾಡಿ ಮಾಡ್ತಿದ್ದಾರೆ. ಇಟ್ಸ್ ಅ ಗುಡ್ ಇನಿಷಿಯೇಟಿವ್. ಬಟ್ ಹೌ ಮಚ್ ಈಸ್ ಇಟ್ ಕನ್ವರ್ಟಿಂಗ್ ಇನ್ ಟು ಆ್ಯಕ್ಚುಯಲ್ ರಿಸಲ್ಟ್ಸ್? ಐ ಥಿಂಕ್ ಅಲ್ಲಿ ಕ್ವಾಲಿಟಿ ಬಗ್ಗೆ ನನಗೆ ಸ್ವಲ್ಪ ರಿಸರ್ವೇಷನ್ಸ್ ಇದೆ. ಅದ್ರ ಬಗ್ಗೆ ಐ ಫೀಲ್ ದಟ್ ಈಸ್ ಸಮಥಿಂಗ್ ವಿ ನೀಡ್ ಟು ಲುಕ್ ಇಟ್ ಟು. ಇಂಪ್ರೂವ್ ಆಗಬೇಕು ಅಂತ ಹೇಳ್ತೀರಾ? ಎಸ್.